ಆದ್ರೆ ಏನು ಮೇಡಮ್ ಫಸ್ಟ್ ಟೈಮ್ ನಮ್ಮ ಅಂಬಾರಿ ಕೈ ಕೊಟ್ಟು ಬಿಡ್ತೀವಿ ಇನ್ನೇನು ಸೀದಾ ಆಗ್ಬಿಟ್ಟಿದೆ ಗಾಡಿ. ನನಗೆ ಗಾಡಿ ಕೈ ಕೊಟ್ಟಿದ್ದೀವಿ. ಆ ದಾರಿಗೆ ಹೋಗ್ಬೇಕಂದ್ರೆ ಅಲ್ಲಿ ಏನೋ ಹಳ್ಳ ಇದೆ, ತೋಡಿದ್ದಾರೆ, ಪವರ್ ಪ್ಲಾಂಟಿನ ಸರಿಯಾಗಿ ತೋಡಿದ್ದಾರೆ ಅಂತೇಳಿ ಆ ದಾರಿಗೂ ನಮಗೆ ಬಿಡಲಿಲ್ಲ. ಆಲ್ಮೋಸ್ಟ್ ನೇರ್ ಬಂದ್ಬಿಟ್ಟು ನಾವು ಅವ್ರ ಧೈರ್ಯನ ಮೆಚ್ಚಲೇಬೇಕು. ಯಾಕಂದರೆ ಈ ಫುಲ್ ಹೊಳೆ ಬಂತಂದರೆ ಎಲ್ಲ ಕಡೆ ನೀರಾಗಿರ್ತಾ. ಲಿಂಗ್ಸ್ಗೂರಿಂದ ನಮ್ಮ ಅಂಬಾರಿ ತೊಗೊಂಡು ಒಂದು ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀವಿ. ಆ ಜಾಗ ಇಲ್ಲಿಂದ 20-30 ಕಿಲೋಮೀಟ್ರ್ ಇದೆ. ಬನ್ನಿ ನೋಡೋಣ ಯಾವ ಥರ ಇದೆ ಆ ಪ್ಲೇಸ್ ಅಂತೇಳಿ. ಏನು ಹೇಳ್ಬೇಕಂದ್ರೆ ಇವತ್ತು ಫಸ್ಟ್ ಲಾಗ್ ಚಾಲು ಮಾಡ್ಬೇಕನ್ನಷ್ಟಿಗೆ ಗಾಡಿ ಇನ್ನೇ ಸೀದಾ ಆಗ್ಬಿಟ್ಟೈತೆ. ನಾವೇ ಸರಿಗಿಲ್ಲ, ಇಲ್ಲ ನಮ್ಮ ಟೈಮ ಸರಿಗಿಲ್ಲ, ಯಾವುದು ಗೊತ್ತಾಗಲ್ದು. ಏನು ನೋಡಿ ಗಾಡಿ ಹೊಡಿಬೇಕಂದ್ರೆ ನಾನು ಗಾಡಿ ತಗೊಂಡು ಇವತ್ತಿಗೆ 6 ವರ್ಷ ಆಯ್ತು. ಆಮೇಲೆ 6 ವರ್ಷದಾಗ ಫಸ್ಟ್ ಟೈಮ್ ಕೈ ಕೊಟ್ಟೈತಿ. ಇಂಥ ಪರಿ ಕೈ ಕೊಟ್ಟಿಲ್ಲ, ಪೂರ್ತಿ ಗಾಡಿ ಕೈ ಕೊಟ್ಬಿಟ್ಟೈತಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. 2 hours later. ಈಗ ನಾವು ಅವ್ರಿಗೆ ಅದಪ್ಪ ಹೇಳ್ತೀನಿ ತಾಂಡ ಒಂದಾಗದೀವಿ. ಗಾಡಿದ ಇಂಜನ್ ಸೀದಾಗೈತಿ. ಈಗ ನಿಮ್ಮ ತಾಂಡದಾಗದೇನೋ ಹಾಂ ಯಾರಿಗಾರ ಐತೆ ಅಂತ ಕೇಳ. ಆ ಕಡೆ ಇದಕ್ಕೆ ಹೋಗೋದೈತಿ, ಸ್ವಲ್ಪ ಎಳಗುಂದಿಗೆ ಹೋಗೋದೈತಿ. ಹಾಂ ಹಾಂ ಬೈಕ್ ಬೇಕು. ಓಕೆ ಓಕೆ. ಗಾಡಿ ಕೈ ಕೊಟ್ಟೈತಿ. ಈಗ ನಾವು ಗಾಡಿ ಕೈ ಕೊಡ್ತಂತ ಯಾರು ಇದು ಮಾಡಿದ್ರೆ ಹೇಳ. ಈಗ ನಿಮ್ಮ ಊರಾಗ ಯಾರಿಗಾರ ಇದ್ರೆ ಸ್ವಲ್ಪ ಗಾಡಿ ಅಡ್ಜಸ್ಟ್ ಮಾಡಿಸು. ಇಲ್ಲ ನಂಬರ್ ಕೂಡ ನಾವು ಮಾತಾಡ್ತೀವಿ. ಅದೇ 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 ಇಲ್ಲಿ ಕೇಳು, ಕಾನ್ಫರೆನ್ಸ್ ಕಾಲ್ ಹಾಕ್ಯಂಡು ಮಾತಾಡಮ್. ತಂಬ ನಂಬರ್ ಹೇಳು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. Many hours later. ಕಾಸ್ಕಟ್ಲೆ ಬಿಸಿಲಾಗಿ ನಿಂತ್ಕೊಂಡು ನಮ್ಮ ಫ್ರೆಂಡ್ನ 15 ಕಿಲೋಮೀಟರ್ ರಿಟರ್ನ್ ಕಳಿಸಿ ಕೆಟ್ಟಿರೋ ಗಾಡಿನ ಅದೇ ಊರಲ್ಲಿ ಬಿಟ್ಟು ಇವಾಗ ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅರಗಲ್ಲ ಹಾಕಬೇಕು. ಎಲ್ಲಿ ಈ ದೇಶವಾದ್ರೂ ಅಲ್ಲಿ ಮುಂದೆ ಅರಗಲ್ಲ ಹಾಕಬೇಕು. ನೋಡಗೈತೆ ಅದು. ಹೌದೇನು? ಈಗ ಇಲ್ಲಿ ದಾರಿ ಎಲ್ಲ ಐತೆ, ಅದು ಈ ಪೂರಸ್ ಅಡ್ಡ ತೋಡಿಬಿಟ್ರೆ ಈ ದಾರಿ ಇಲ್ಲ ಇಲ್ಲಿ. ಆ ಮೊದಲ ದಾರಿಗೆ ನೀರು ತುಂಬ ಹೋಗಿದ್ವಲ್ಲ, ಒಯ್ದ ಮೇಲೆ ಹೊರದನ ಮತ್ತೆ ಐತಲ್ಲ ಕಾನೂನು. ಸಮಸ್ಯೆ ಎಲ್ಲಾರನ್ನು ಪರ್ಮಿಷನ್ ತಗೋಬೇಕಲ್ಲ. ಆಗಲೇ ಹೇಳಿ ನಾನು ಅಲ್ಲಿ ಹೋಗ್ಬಿಡು ಅಂತ ಹೇಳ್ತಾರೆ. Much later. ಇಲ್ಲಿ ನರ್ಗ್ಲಕ್ಕೆ ಹೋಗಿ ದಾರಿಯಲ್ಲಿ ನಾವು ಎಳಗುಂದಿರಿಂದ ನಡಗಡ್ಡಿಗೆ ಹೋಗ್ಬೇಕಿತ್ತು. ಅಲ್ಲಿ ಎಳಗುಂದಿಯಲ್ಲಿ ಪವರ್ ಪ್ಲ್ಯಾಂಟ್ ಅಂತಿದೆ, ಅಲ್ಲಿಂದ ದಾರಿಗೆ ಹೋಗ್ತದೆ ಒಂದು ನಡಗಡ್ಡಿಲಿ. ಆ ದಾರಿಯಲ್ಲಿ ನಮಗೆ ಬಿಡಲಿಲ್ಲ, ಯಾಕಂದರೆ ಅಲ್ಲಿ ಪವರ್ ಪ್ಲ್ಯಾಂಟ್ ಇದೆ, ನಮ್ಮ ಅಧಿಕಾರಿಗಳು ಬಿಡಲ್ಲ ಅಂತೇಳಿ ನಮಗೆ ಅಲ್ಲಿ ಇದು ಮಾಡಿದ್ರು. ಆ ದಾರಿಗೆ ಹೋಗ್ಬೇಕಂದ್ರೆ ಅಲ್ಲಿ ಏನೋ ಹಳ್ಳ ಇದೆ, ತೋಡಿದ್ದಾರೆ, ಪವರ್ ಪ್ಲ್ಯಾಂಟಿನ ಸರಿಯಾಗಿ ತೋಡಿದ್ದಾರೆ ಅಂತೇಳಿ ಆ ದಾರಿಗೂ ನಮಗೆ ಬಿಡಲಿಲ್ಲ. ಸರಿಯಪ್ಪ ಅಂತೇಳಿ ನೆಕ್ಸ್ಟ್ ಊರು ಮುಂದೆ ಹೊಳೆ ಹತ್ರ ಒಂದು ದಾರಿ ಇತ್ತು. ಆ ದಾರಿನ ನಾವು ಕೇಳ್ಕೊಂಡು ಬಂದರೆ ಅಲ್ಲಿ ಏನೋ ನೀರಿನ ಆಳ ಭಾಳಿದೆ, ಅಲ್ಲಿ ಹೋಗ್ಬೇಡ್ರಿ ಅಂತಂದರು. ಅದಾದಮೇಲೆ ಸೀದಾ ಇಲ್ಲಿಂದ ಮತ್ತೆ ಎರಗಾಡಿಗೆ ಬಂದು ಎರಗಾಡಿಲಿಂದ ಇವಾಗ ಹೋಗ್ತಾ ಇರೋ 3ನೇ ದಾರಿ. ನಾವು ನೋಡ್ತಿರ್ಬೋದು ನೀವು, ಎಲ್ಲಿ ಮುಳ್ಳು ಕಂಟಿಗಳೆಲ್ಲ ಬೆಳಿತಾವ. ಆ ದಾರಿಯಲ್ಲಿ ನಾವು ಬೈಕ್ ಹೋಗ್ತಾ ಇರಲ್ಲ, ಅಂಥ ದಾರಿಯಲ್ಲಿ ನಾವು ಹೋಗ್ತಾ ಇದ್ವಿ.
ಅಲ್ಲ ನೀವು ನೋಡ್ತಿರ್ಬೋದು ಪಕ್ಕದಲ್ಲೇ ಹೊಳೆ ಇದೆ. ಫಸ್ಟಿಗೆ ನಾನು ಹೇಳಿದ್ನಲ್ಲ ಊರು ದಾಟಿ ಈ ಕಡೆ ಬರಬೇಕಾದ್ರೆ ಅಲ್ಲಿ ಭಾಳ ಆಳ ಇದೆ ಅಂತಂದ್ರಲ್ಲ, ಅದನ್ನೇ ಈ ಹೊಳೆ ದಾಟಿಕೊಂಡು ಇನ್ನೊಂದು ರೂಟಿಗೆ ಬಂದಿದ್ವಿ. ನೋಡ್ತಿರ್ಬೋದು ನೀವು ಹೋಗ್ತಿರೋ ದಾರಿ. ನಮ್ಮದೊಂದು ಬೈಕ್ನೇ ಇದೆ, ಬೈಕ್ ಹಿಂದ್ಗಡೆ ಬಿಟ್ಟು ಬಂದಿದ್ದೀವಿ. ಇಲ್ಲೆಲ್ಲ ದಾರಿ ಸರಿಗಿಲ್ಲ, ಈ ಕಾರಣಾಗ ಏನೇನು ಬರ್ತಾವೆ ನಮಗೂ ಗೊತ್ತಿಲ್ಲ. ನಾವು ಹೊಸ್ದಾಗಿ ಹೊಂಟಿದ್ದೀವಿ ಈ ದಾರಿಗೆ. ಇನ್ನೂ ದೂರ ಐತೆ ಅದೇ ಅಲ್ಲ ಕಾಣೋದಿಲ್ಲ, ಅದೇ ಅದೇ ಏನು ನಡೀತ ಮಾರಿ. ನಾವು ಅವರೇ ಎಳಗುಂದಿರಿಂದ ನಾವು ಅಲ್ಲೇ ಬಂದಿದ್ರೆ ನಿಯರ್ ಬೈ 20 ಇಲ್ಲ 30 ಮೀಟ್ರ್ ಆಗ್ತಿತ್ತು. ಅಲ್ಲಿಂದ ಬಂದು ಇದಷ್ಟು ದಾಟಿದರೆ ಈ ಕಡೆ ಕರ್ಕಲೆ ಬರ್ತಾ, ಅದಕ್ಕೆ ಇಲ್ಲೆಲ್ಲ ಸುತ್ತರ್ಕೊಂಡು ಹಿಂಗೆ ಬಂದ್ವಿ. ಬರ್ರಿ ಇನ್ನೂ ಇಲ್ಲಿ ಇತ್ತು ಬರ್ರಿ ದಾರಿ, ಬರ್ರಿ ಜಲ್ದಿ ಜಲ್ದಿ. ಅದೆಲ್ಲ ಹೊಸ ಅಡ್ವೆಂಚರ್ ತೋರಿಸ್ತೀನಿ ಬರ್ರಿ ನಿಮಗೆ. ಹೊಳಿಕಲ್ ಸ್ಟಾರ್ಟ್, ಬರ್ರಿ ಹೊಳಿಕಲ್ಲಾಗ ಕರೆಕ್ಟಾಗಿ ಅಡ್ಡಾಡ್ಬೇಕು ಇಲ್ಲಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ರಾಹುಲ್. ನಾನು ಇದು ಮೊದಲನೇ ಸಲ ಬ್ಲಾಗ್ ಮಾಡ್ತಾ ಇರೋದು. ನಾನು ಬಂದಿರೋದು ಎಳಗುಂದಿ ಅನ್ನೋ ಊರಲ್ಲಿ. ಇಲ್ಲಿ ಕಾಣ್ತಿರೋದು ನಡುಗಡ್ಡೆ ಅಂತ. ಇದರ ವಿಶೇಷತೆ ಏನಂತಂದರೆ ಇಲ್ಲಿ ಫುಲ್ ಹೊಳಿಗೆ ನೀರು ಬಂತಂದರೆ ಇಲ್ಲೆಲ್ಲ ಸುತ್ತರಿದು ನೀರಿರ್ತಾ, ಅಲ್ಲಿರೋ ಜನಗಳಿಗೆ ಈ ಕಡೆನೂ ಬರೋಕ್ಕಾಗಲ್ಲ, ಆ ಕಡೆನೂ ಬರೋಕ್ಕಾಗಲ್ಲ. ಅಂಥ ಪ್ಲೇಸ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದೇ ನನ್ನ ಮೊದಲೇ ಬ್ಲಾಗ್ ಆಗಿರೋದ್ರಿಂದ ಏನಾರ ಮಾತಲ್ಲಿ ಏನಾರ ಇದಿತ್ತಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಲ್ಲಾಗ ದಾಟ್ಬೇಕು ಬರೀ. ಇಷ್ಟೆಲ್ಲ ಬರೋದಕ್ಕ ನಾವು ಇಷ್ಟೆಲ್ಲ ಕಷ್ಟಪಟ್ಟರೆ ಅವ್ರ ಡೈಲಿ ಇದೇ ಥರ ಇರೋದು, ಅವ್ರ ಜೀವನ ಇದರಲ್ಲೇ ಇದೆ. ಹೇಳಿ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಫೈನಲಿ ಗೈಸ್ ನಾವು ಬಂದ್ಬಿಟ್ಟಿವಿ. ಒಬ್ಬರು ಮುಖ್ಯ ಆಗ್ಯಾರ, ನಾಯಿ ಕಟ್ಟಾಗಿದ್ದೀವಿ ಮತ್ತೆ. ಒಂದಿನ ಮೀನ ತಂಬಾರಪ್ಪ ಅಣ್ಣಲ್ಲು. ಅವತ್ತು ಮೀನ ಹಚ್ಚಕ್ಕೆ ಹೋದಿದ್ದೆ, ಏನಪ್ಪ ನಾವು ರೊಕ್ಕ ಹೊಡೆದಲ್ಲ ಹಂಗಾಚೆ ಅಂದ ಮೀನು. ನಮ್ಗೇನು ಫೋನ್ ಗೊತ್ತಾವ ಅಂದ್ರೆ ಇಲ್ಲಿ ಇಷ್ಟು ದಿನ ಆದ್ರೂ ಇನ್ನು ಯಾಕೆ ಇದು ಏನು ಮಾಡವಲ್ರಲ್ಲ ಅಂತ. ಏನು ಮಾಡ್ಲಿಕ್ಕ ನೀರು ಓಡಾಡಿದ್ರೆ ನಡೆದ್ರೆ ಬಿದ್ದಾವ, ಮತ್ತೆ ಏನು ಮಾಡೋಕ್ಕಲ್ಲ. ಅಲ್ಲಿ ಬೆಳಗೋತಾನ, ಅಲ್ಲಿ ಬೆಳಗಾಗ ಹೋಗಿ ಮಾನ್ಯ ಮೀಟಿಂಗ್ ಇತ್ತು, ಬೆಳಗೋತಾನ ಅಡ್ಡಾಡಿದ್ರು. ಯಪ್ಪ ಮತ್ತೆ ಹಿಂಗೆ ಅಡ್ಡಾಡ್ಕೊಂಡು ಎಲ್ಲ ಕೆನಲ್ ಮಾಡಿಬಿಟ್ರ ಅಲ್ಲಿ ನಡ್ಬೇಕು. ಸಾಲು ಇದೇವು ಮತ್ತೆ ಇಲ್ಲಿ ನೋಡ್ತಿರೋದು ಇದೇ ಬಳಿ ಅವರಿರುವಂಥ ವಾಸವಾಗಿರೋ ಸ್ಥಳ ಇದು. ಅವ್ರ ಧೈರ್ಯನ ಮೆಚ್ಚಲೇಬೇಕು. ಯಾಕಂದರೆ ಈ ಫುಲ್ ಹೊಳೆ ಬಂತಂದರೆ ಎಲ್ಲ ಕಡೆ ನೀರಾಗಿರ್ತಾ, ಅಂಥದ್ರಾಗ ಅವ್ರು ಜೀವನ ಮಾಡ್ತಿದ್ದಾರೆ. ಅವ್ರ ಧೈರ್ಯನ ನಾವು ಮೆಚ್ಚಲೇಬೇಕು. ಇದೇ ಆಗಿತ್ತು ನನ್ನ ಮೊದಲೇ ದಿನದ ವ್ಲಾಗ್. ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು. No comments. No comments.